Hello guys, welcome back to my YouTube channel. Hope you are all doing good. ಸೊ ನಾವು ನಮ್ಮ ಜರ್ನಿನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ಗೋವಾ. ಸೊ ಟ್ರಿಪ್ 10 ಓವರಾಲ್ ಕೌಂಟ್ಗೆ, ಇದು ಡೇ ವೈಸ್ ಕೌಂಟ್ಗೆ ಟ್ರಿಪ್ 2 ಆ್ಯಂಡ್ ಟ್ರಿಪ್ 1 ಈಸ್ ಓವರಾಲ್ ಟ್ರಿಪ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸೊ ಟೈಮ್ ಈಸ್ 4:55. 5 ಗಂಟೆಗೆ ನಾನು KLಗೆ ಇರಬೇಕಿತ್ತು. ಸೊ ಪ್ರಾಬ್ಲಿ ಯತೀಶ್ ರೀಚ್ ಆಗಿರ್ತಾನೆ. ಸೊ ಐ ಮೈಟ್ ಗೆಟ್ ಡಿಲೇಡ್ ಬೈ 5 minutes. So we have started from KLE Dental, Tumkur Road. Our new rider has also joined, Isaac sir. Dominar 250 है उनके पास and he is very fast and furious. ये हमारा विंड डीजल है. फ्लाईओवर, yes, फ्लाईओवर. ಚಲೋ, ಜರ್ನಿ ಬಿಗಿನ್ಸ್. ನಾವು ದ ಟೈಮ್ ಈಸ್ 5:35. ಸೊ ಇನ್ನೊಬ್ಬರು ರೈಡರು ನಮಗೆ ನೆಲಮಂಗಲ ಟೋಲ್ ಹತ್ರ ಸಿಗ್ತಾರೆ. ಅವರ ಹೆಸರು ಬಂದುಬಿಟ್ಟು ಶಮಂತ್. ಸೊ ನಾವು 4 ಬೈಕರ್ಸ್. ಶಮಂತು ಜಾಯ್ನ್ ಆಗಿದ್ದಾರೆ. ಸೆಕೆಂಡ್ ಇರೋದು ಶಮಂತ್. ಚಮಕ್. ಒನ್ ಮೋರ್ ರೈಡರ್. ಟೈಮ್ ಇವಾಗ 7:30. ಸೊ ಮುಂದೆ A to B ಇದೆ. ನಾವಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ತೀವಿ. ಓಕೆ, ಟೂ ಕ್ರೌಡೆಡ್. ಯಾಕಂದರೆ ಇದು ಯಾವುದೋ ಹೊಸದು ಓಪನ್ ಆಗಿರೋದು ಇದು. A to B ಒಳಗೆ ಬಂದಿದ್ದೀವಿ, ಹೊಸ ಇದು. ಸೊ ಸೇ ಹಾಯ್ ಯತೀಶ್. ಹ್ಯಾಪಿ ಆರ್ ಯು? ಟೈಮ್ ಇಸ್ ನೌ 8:17. A to B ಸಿರಾ ಹತ್ರ ಸ್ಟಾಪ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಾವು ಮತ್ತೆ. ಓಕೆ, ಸೊ ಪರಾನಿ ನಮ್ಮದು ಅಷ್ಟು ಥರ ಆಡ್ತಾ ಇದೆ. ಐಸಾಕ್ ಅವ್ರದ್ದು ಕನೆಕ್ಟ್ ಆಗ್ತಾ ಇಲ್ಲ. ಸೊ ಬರೀ ನಾನು, ಯತೀಶ್ ಆ್ಯಂಡ್ ಶಮಂತ್ ಕನೆಕ್ಟೆಡ್ ಇದ್ದೀವಿ. ನೋಡ್ಬೇಕು ಮತ್ತೆ ಮುಂದೆ ಯಾವಾಗ ಏನಾದರೂ ಜುಗಾಡು ಮಾಡಿಕೊಂಡು. ಸಿರಾ ಟೋಲ್ ಹತ್ರ ಪೋಲಾರ್ ಬೇರೆ ಎಲ್ಲ ಓಪನ್ ಆಗಿಬಿಟ್ಟಿದೆ. ಪುರೋಹಿತ್ ಹೋಟೆಲು, ಅಲ್ಲೇ ಸಾಯಿಬಾಬಾ ಟೆಂಪಲ್ ಬೇರೆ ಇದೆ. ಚೆನ್ನಾಗಿದೆ ಸಾಯಿಬಾಬಾ ಟೆಂಪಲು, ನೈಸ್. ಇದು ನೈವೇದ್ಯಂ. ಟೈಮ್ ಈಸ್ 9:20. ಆಲ್ಮೋಸ್ಟ್ 224 ಕಿಲೋಮೀಟರ್ಸ್ ಬಂದಿದ್ದೀವಿ. ಚಿಕ್ಕ ಟೀ ಬ್ರೇಕು. ಆಮೇಲೆ ನಂದು ಪರಾನಿಯಿಂದ ತುಂಬ ಸೌಂಡ್ ಬರ್ತಾಯಿದೆ ಅಂತೆ. ಶಮಂತ್ ಮತ್ತು ಯತೀಶ್ ಬೇಜಾನ್ ಬೈಕೋತವ್ರೆ. ಈಗೂ ಬರ್ತಾಯಿದೆಯಾ? ಓಕೆ, ನೋಡುವ, ಚೆಕ್ ಮಾಡುವ. ಟೈಮ್ ಇವಾಗ 10 ಗಂಟೆ. ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ದಾವಣಗೆರೆ. ಹೌದು, 9 ಗಂಟೆಗೆ ಬಿಡ್ತಿದ್ವಿ, ಇವಾಗ 10 ಗಂಟೆ ಕ್ರಾಸ್ ಮಾಡ್ತೀವಿ. ಹೌದು. ಸೊ ಅದೇ 261 ಕಿಲೋಮೀಟರ್ಸ್ ಬಂದಿದ್ದೀವಿ. ಆ್ಯಂಡ್ ಓಕೆ, ವಿ ಹ್ಯಾವ್ ರಿಕವರ್ಡ್ ವೆಲ್. ವಿ ಆರ್ ಮೇಂಟೈನಿಂಗ್ ಗುಡ್ ಸ್ಪೀಡ್. 82 ಕಿಲೋಮೀಟರ್ ಸ್ಪೀಡ್ ಮಾಡ್ತಾಯಿದ್ದೀವೋ ಆ್ಯಾವ್ರೇಜು.
ನಂದು 82 ತೋರಿಸ್ತಾ ಇದೆ ಆ್ಯಾವ್ರೇಜ್. ಗುಡ್, ಇಷ್ಟಿದ್ರೆ ಸಾಕು. 80 ಇದ್ರೆ 309 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಮಾಡಿರೋದು. ಆ್ಯಾವ್ರೇಜ್ ಸ್ಪೀಡ್ 83. ಗುಡ್. ಬಟ್ ಪರಾನಿಯಿಂದ ತುಂಬ ಡಿಸ್ಟರ್ಬೆನ್ಸ್. ವಿ ಹ್ಯಾವ್ ಟು ಚೇಂಜ್ ಪರಾನಿ. ಸೊ ನೀವು ನೋಡ್ಬೋದು ಇಲ್ಲಿ ಈ ಬಿ ಪಿ ಪೆಟ್ರೋಲ್ ಬಂಕು ಕಟ್ಟಿರೋರ್ದು ಕೈ ಹಸ್ತ. ಹ್ಯಾಂಡ್ಸ್ ದಟ್ ಬಿಲ್ಟ್ ಬಿ ಪಿ ರಾಣೆಬೆನ್ನೂರು. ನೈಸ್ ಗೆಸ್ಟ್. ಸೊ ಟಡಾಸ್ ಕ್ರಾಸ್ ತೊಗೊಳ್ದೆ. ಮ್ಯಾಪ್ ನಮಗೆ ಇನ್ನೊಂದು ರೂಟ್ ತೋರಿಸಿದೆ. ಸಿಮಿಲರಿಟಿಯೇ, ಬಟ್ 20 ಕಿಲೋಮೀಟರ್ಸ್ ಜಾಸ್ತಿ. ವಿ ಆರ್ ಟೇಕಿಂಗ್ ದ್ಯಾಟ್ ರೂಟ್ ನಾವು. ಬಾದಾಮಿ ಹೋಗಿದ್ದ ರೂಟೇನೆ. ವಿ ಹ್ಯಾವ್ ಟು ಟೇಕ್ ಸರ್ವಿಸ್ ರೋಡ್ ಹಿಯರ್. ಸೊ ನಾವು ಬಾದಾಮಿಯಿಂದ ಅಂಕೋಲಾ ಯಾವ ರೂಟ್ ಹೋಗಿದ್ವಲ್ಲ, ಸೊ ವಿ ಆರ್ ಟೇಕಿಂಗ್ ದ್ಯಾಟ್ ರೂಟ್ ಓನ್ಲಿ. ಸ್ಟ್ರೈಟು ಅಂಕೋಲಾ ಹುಬ್ಳಿ. ಸೊ ನಾವು ಅಂಕೋಲಾಗೆ ಲೆಫ್ಟ್ ತೊಗೋಬೇಕು. ಸೊ ಬಾದಾಮಿಯಿಂದ ನಾವು ಸ್ಟ್ರೈಟಾಗಿ ಬಂದು ಹಿಂಗೆ ಜಾಯ್ನ್ ಆಗ್ತೀವಿ ಮೇಲಿಂದ. ಈ ಕಡೆಯಿಂದ ಮೇಲಿಂದ ಹಿಂಗೆ ಬಂದು ಇವಾಗ ಈ ಕಡೆಯಿಂದ ಹಿಂಗೆ ಹೋಗಿ ಜಾಯ್ನ್ ಆಗ್ತೀವಿ. ತುಂಬ ಚೆನ್ನಾಗಿದೆ ರೋಡ್ ಇದು. ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ನಾನು, ಬಾದಾಮಿ ಟು ಯಲ್ಲಾಪುರ್ ಸಿಂಗಲ್ ರೋಡ್ ಇದ್ರೂ ಬ್ಯೂಟಿಫುಲ್ ಆಗಿದೆ ರೋಡ್ ಇದು. ಕ್ಯಾನ್ ಈಸಿಲಿ ಕ್ರೂಸ್ at the speed of 80 to 90 on this road. So we have reached Yellapur. So in 3 minutes to our same old restaurant where we eat our lunch, Coastal Crown ಗೆ. ಸೊ ಕೋಸ್ಟಲ್ ಕ್ರೌನ್ ನೋಡ್ಬೋದು, ರೈಟಲ್ಲಿದೆ. ಲಾಸ್ಟ್ ಟೈಮ್ಗೆ ನಾನು ಇನ್ನೂ ಕಿತ್ತೋಗಿದೆ ರೋಡು. I'll just show you the glimpse from this Yellapur to Ankola road. Due to recently heavy rainfall ಎಲ್ಲ ಆಗಿದೆ ಅಲ್ವಾ, ಸೊ ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ಕಿತ್ತು. ಯಾಕಂದರೆ ಆಗಸ್ಟಲ್ಲೂ ನಾವು ಇದೇ ರೋಡಲ್ಲಿ ಬಂದಿದ್ದು. ಅವಾಗ ಇಷ್ಟೆಲ್ಲ ಕಿತ್ತೋಗಿರಲಿಲ್ಲ. ಬಟ್ ಇವಾಗಂತೂ ಮೈ ಗುಡ್ನೆಸ್ ಹೆವಿ. ಅಯ್ಯಪ್ಪ ನೋಡಿ, ಉಷ್ಟಾಗೋಗಿದೆ ಗುರು ರೋಡ್ ಅಂತೂ. ಅಂದರೆ ಮಳೆಯಿಂದನೇ ಹೋಗಿರ್ಬೇಕಲ್ಲ ಇದೆಲ್ಲ ಸಾಯಿಲಿ ಅದಾಗೆ. ಇಲ್ಲೂ ಜಾಗ ದೊಡ್ಡದಿದೆ. ಶಿರಾಡಿ ಥರ ಮಾಡಿಬಿಡ್ಬೇಕಪ್ಪ ಸಿಮೆಂಟ್ ರೋಡು. ಇಲ್ಲಿ ಅಲ್ಲಾದರೂ ಕುಸಿಯತ್ತೆ, ಇಲ್ಲ ಅದು ಇಲ್ಲ ಅಲ್ಲ, ಇಲ್ಲಿ ಕುಸಿಯೋದು ಜಾಸ್ತಿ ಇಲ್ಲ. ಸೊ ಇನ್ನೂ ಬಾಳಿಕೆ ಜಾಸ್ತಿ ಆರಾಮಾಗಿರೋ ಹೆಂಗಾಗಿದೆ ನೋಡ. ಅದೇ ಏನೋ ಹೇಳಿದ್ರಂತಲ್ಲ, ಏನದು ಗೌರ್ಮೆಂಟು ಜನರ ಬಗ್ಗೆ ಯೋಚನೆ ಮಾಡ್ತಾರೆ. ಇವಾಗ ಗಾಡಿ ಹಾಳಾದರೆ ಮೆಕ್ಯಾನಿಕ್ ಅವರಿಗೆಲ್ಲ ಹೆಲ್ಪ್ ಆಗಬೇಕಲ್ಲ. ನೀನು ಚೆನ್ನಾಗಿರೋ ರೋಡು ಎಲ್ಲ ಕೊಟ್ಬಿಟ್ಟು ಅಂದರೆ ಪಾಪ ಆ ಫ್ಯಾಮಿಲಿ ಏನಾಗುತ್ತೆ, ಅವರಿಗೆಲ್ಲ ಇದಾಗ್ಬಿಡುತ್ತೆ. ಗೌರ್ಮೆಂಟ್ ಇಸ್ ಲೈಕ್ ದೇ ಆರ್ ಥಿಂಕಿಂಗ್ ಆಫ್ ಎವ್ರಿಬಡಿ. ಓ ಮೈ ಗಾಡ್, ಇದು ನೋಡಿರಿ ನಮ್ಮನೆ ಹಳ್ಳ ಇದೆ ನೋಡಿದ್ರಾ? ಓ ಮೈ ಗಾಡ್, ಆನ್ ಮಾಡಿದೆ ಅದೇ ಹಳ್ಳ ತೋರ್ಸೋಕ್ಕೆ. ಏನು ಈ ಥರನೂ ಇರುತ್ತಾ ಅಂತ ನಾನು ನೋಡೇ ಇಲ್ಲ ಗುರು ಆ ಥರ ಹಳ್ಳ. ಮನುಷ್ಯನ್ರಿಗೆ ಊತ ಹಾಕ್ಬೋದು ಅಲ್ಲಿ, ಅಷ್ಟು ದೊಡ್ಡ ಹಳ್ಳ ಆಯ್ತದು. ಓ ಆಲ್ರೆಡಿ ಲೂಸ್ ಆಯಿತು ಸಮನ್, ಆಲ್ರೆಡಿ ಲೂಸ್ ಆಗಿದೆ. ಇದು ಏನೋ ಡಿಸ್ಪ್ಲೇ. ಎಲ್ಲಾದರೂ ಇದ್ದರೆ ನಿಲ್ಸಕ್ಕೆ ನೋಡಿದೆ, ಬಟ್ ನನ್ನ ಹತ್ರ LN ಕೀ ಏನೂ ಇಲ್ಲ ಅಲ್ಲ. ಎಲ್ಲಾದರೂ ನಿಲ್ಲಿಸ್ತೀಯ ಅಂದ್ರೆ ನೋಡು ನಿಲ್ಸು. ಸುಮ್ಮನೆ ಏನಕ್ಕೆ ರಿಸ್ಕ್? 15,000 ರಿಸ್ಕ್ ಗುರು. ಹಾಂ ಹೌದು,
ಸುಮ್ಮನೆ ಒಂದು 10 ನಿಮಿಷ ನಿಲ್ಲಿಸಿಲ್ಲ ಎಲ್ಲಾದರೂ, ಅಂದರೆ ಮುಂದೆ ಎಲ್ಲಾದರೂ ನಿಲ್ಲಿಸು ಸಾಕು. ಸೊ ಇಲ್ಲಿ ಎಲ್ಲದು ಇಲ್ಲ 72 ಕಿಲೋಮೀಟರ್ಸ್ ಇದೆ. ಸೊ ಜಸ್ಟ್ ಗಿವನ್ ಅ ಸ್ಮಾಲ್ ಪಿಟ್ ಸ್ಟಾಪ್ ಫಾರ್ ಟೀ. ಸೊ ಐ ಕ್ಯಾನ್ ಸಿ ಇದೆ ಚಿಕ್ಕ ಹೋಟೆಲು, ಮಜ್ಜಿಗೆ ಕುಡಿತಾ ಇದ್ವಿ. ಐಸಾಕ್ ಟೀ ಕುಡಿತಾ ಇದ್ದಾರೆ. ಟೀ ಇನ್ನೂ ಬಂದಿಲ್ಲ, ಬರುತ್ತೆ. ಸೊ ಇಲ್ಲಿ ನಂದು GPS ಮೌಂಟು ಬೂಸ್ಟ್ ಆಗಿದೆ. ಸೊ ಅದಕ್ಕೆ ಸೈಜ್ ನೋಡಿ ಅಳ್ಳಾಡ್ತಾ ಇದೆ ಹಿಂಗೆ. ಇದನ್ನು ಟೈಟ್ ಮಾಡಬೇಕು ಅಂತ. पहले जाके जैकेट उतार के फेंक दोगे ये सब कैन पकड़ के बीच वाटर में last time dad mounted Insta 360 after some level of cruising, and we went to kayaking. First only I like it toppled. Somehow they managed and they sent me again. Around 150 meters far away, again I toppled. From there I was not able to jump on the foreign lady and foreign guy came. So we have come to NH 66 reach ಆದರೆ ಮ್ಯಾಪಲ್ಲಿ ನೋಡ್ಬೋದು. ಇಫ್ ವಿ ಟೇಕ್ ರೈಟ್ ಕಾರವಾರ ಆ್ಯಂಡ್ ಗೋವಾ, ಲೆಫ್ಟ್ ಆ ಕಡೆ ಹೋಗಿದ್ರೆ ಮಂಗಳೂರು ಸೈಡ್ ಹೋಗೋದು. ಸೊ ಅದೊಂದು ಸ್ವಲ್ಪ ಘಾಟ್ ಸೆಕ್ಷನು. ಯಲ್ಲಾಪುರ ಆದಮೇಲೆ 2 ಮಿನಿಟ್ಸ್ ಆಫ್ ಹಳ್ಳದುಡ್ಡಿ ಎಲ್ಲ ಪ್ಯಾಚ್. ಬಟ್ ಈ ರೋಡು ಒಂಥರ ಸಕ್ಕತ್ತಾಗಿದೆ ಅಲ್ಲ, ಸಕ್ಕತ್ತಾಗಿದೆ ರೋಡ್ ಇದು. ಆಮೇಲೆ ಈ ರೋಡ್ ಒಂದು ಸ್ವಲ್ಪ ಖಾಲಿ ಇರುತ್ತೆ. ಮೌಂಟೇನ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂದರೆ ಅಮೇಝಿಂಗ. ಅಮೇಝಿಂಗ್ ಆಗಿದೆ ಅದಂತೂ ವ್ಯೂ ಇದು. ಒಂಥರ ದೊಡ್ಡ ದೊಡ್ಡ ಮರ ಅಲ್ಲ, ಗುಡ್ಡದ ಮೇಲೆ ಚಿಕ್ಕ ಚಿಕ್ಕ ಮರ, ಬಟ್ ಅಮೇಝಿಂಗ್ ವ್ಯೂ ಇದೆ. ಅಲ್ಲ ಗುರು, ಅದೇ ತಲೆನಲ್ಲಿ ಏನು ಸಗಣಿ ತುಂಬ್ಕೊಂಡಿರ್ತಾರ, ಏನು ತುಂಬ್ಕೊಂಡಿರ್ತಾರ ಅಂತ. ಅಪ್ಪಲ್ಲಿ ಲೋಡೆಡ್ಡು ಅವನು ಓವರ್ಟೇಕ್ ಹೊಡ್ಯಕ್ಕೆ ಹೋಗ್ತಾನಂದ್ರೆ ಟಿಪ್ಪರ್ ಅವನು. ಹಾಂ, ಏನು ಹಿಂದೆ ಡಿಯೋನು ಲೋಕಲ್ಲು ಅವನು ಹಿ ಹ್ಯಾಸ್ ಕಾನ್ಫಿಡೆನ್ಸ್ ದಟ್ ನಾನು ಟ್ರಕ್ಕಿಗೆ ಹೊಡೆದೆ ಅಂದ್ರೂ ಅವನಿಗೇನೂ ಆಗಲ್ಲ. ಏನಕ್ಕೆ ಬೇಕು ಹೆಲ್ಮೆಟ್ ಎಲ್ಲ? ನಮ್ಮ ಮನಸ್ಸು ಒಳ್ಳೇದಾದರೆ ದೇವರು ಅಷ್ಟೇ, ಇನ್ನೇನು ಬೇಕು. ಕಾರ್ ಬರ್ತಾ ಇದೆ. ಓ ಕೇಳು, ಆಹಾ ಕಣ್ಣಿಗೆ ಏನು ತಂಪಾಯ್ತಂದ್ರೆ ಆಯ್ತು. ಹಾಂ, ಹಾಂ ಒಂದೇ ಇರೋದು. ಹಾಂ, ಹೊಸಪೇಟೆ ಹತ್ರ. ಸೊ ಹಿಂಗೆ ಟನಲಿಂದ ಹೊರಗೆ ಬಿದ್ದಿದ್ದೆ ಬ್ರಿಡ್ಜ್, ಫ್ಲೈಓವರ್. ಅದೇ ಸ್ಟ್ರೈಟ್ ಹಿಂಗೆ ಮೇಲೆ ಆ ಕಡೆ ಕಾರವಾರ ಸಿಟಿ ಒಳಗೆ ಹೋಗೋದು. ಅದು ಮೇಲ್ಗಡೆ ಬೈಪಾಸ್. ಓಕೆ, ಸೊ ನಿಮಗೆ ಫಸ್ಟ್ ಗ್ಲಿಮ್ಸ್ ಆಫ್ ಸಿ
ಸಮುದ್ರ ಅದು ಫಸ್ಟ್ ಗ್ಲಿಮ್ಸ್ ಕಾರವಾರ ಬೀಚು. ಸೊ ಲೆಫ್ಟಲ್ಲಿ ನೋಡ್ಬೋದು ನೀವು, ಇದು ಕಾರವಾರ ಬೀಚ್, ರೈಟ್ ಈಸ್ ಕಾರವಾರ ಸಿಟಿ. ಓ ನೈಸ್. ಏನು ಹಾಂ, ಇಲ್ಲೇನೇನು ಇದೆಲ್ಲ ಇದೆ, ನಮ್ಮ ಆ್ಯಕ್ಟಿವಿಟೀಸ್ ಅನ್ನೋ ಇಲ್ಲಿ ಯು ಕ್ಯಾನ್ ಸಿ ಹಿಯರ್. ಶಿಪ್ಪು, ಆಮೇಲೆ ಒಂದು ಇದು ಹೊಸದು ಇರಬೇಕಿತ್ತು, ಪ್ಲೇನ್ ಹೊಸದು ಬಂದಿದೆ ಇರಬೇಕು. ಮುಂಚೆ ಬರೀ ಶಿಪ್ ಅಷ್ಟೇ ಇತ್ತಲ್ಲ ರೋಡ್ ಇದ್ದಿದ್ದು. ಸಿನ್ಸ್ ಅಲ್ಲಿ ಬ್ರಿಡ್ಜ್ ಬಿದ್ದಿರೋದ್ರಿಂದ ಸೊ ಬರೋದನ್ನು ಈ ಬ್ರಿಡ್ಜಲ್ಲೇ ಮಾಡ್ತಾ ಇದ್ದಾರೆ. ಜಸ್ಟ್ ಶೋ ಯು ದ್ಯಾಟ್ ಬಿದ್ದೋಗಿರೋ ಬ್ರಿಡ್ಜು ಇದೆಯೋ ಎಲ್ಲೋ ಗೊತ್ತಿಲ್ಲ, ಎಲ್ಲ ಹೋಗಿರುತ್ತೆ. ಎದ್ದು ನಿಂತ್ಕೊಂಡ್ರೆ ಕಾಣುತ್ತೆ, ನೋಡುವ. ಓಕೆ, ಪಕ್ಕದಲ್ಲಿ ನೋಡಿ ನೀವು, ಯು ಕ್ಯಾನ್ ಸಿ ಆ ಬ್ರಿಡ್ಜೇ ಬಿದ್ದೋಗಿದೆ ಮಳೆಗೆ ಬಿದ್ದೋಗ್ಬಿಟ್ಟಿದೆ ಪಾಪ. ಸೊ ಇವಾಗ ಬರೋ ಸೈಡು ಒಂದೇ ಮಾಡಿದ್ದಾರೆ. ಸೊ ಈ ರಿವರ್ ಬಂದುಬಿಟ್ಟು ಕಾಳಿ ರಿವರು. ಸೊ ದಿಸ್ ವಿಲ್ ಗೋ ಆ್ಯಂಡ್ ಜಾಯಿನ್ ಟು ಅರೇಬಿಯನ್ ಸಿ ಅಲ್ಲಿ. ಉಲ್ಟಾ ನಿಲ್ಲಿಸ್ಬೇಕಿಲ್ಲ. ಸೊ ನಾವು ಲಾಸ್ಟ್ ಟೈಮ್ ಗೋವಾಯಿಂದ ರಿಟರ್ನ್ ಬರ್ತಾ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಉಡುಪಿ ಕೆಫೆನಲ್ಲಿ. ಸೊ ಇದೊಂದು ಚಿಕ್ಕ ಶಾರ್ಟ್ ಟೀ ಬ್ರೇಕ್ ತೊಗೊಳ್ಳುವ ಅಂತ. ಟಯರ್ಡ್ ಆಗಿದ್ದೀವಿ ಎಲ್ಲರೂ, ಬಿಸಿಲು ತುಂಬ ಇದೆ. ಓಕೆ, ಸೊ ಎಲ್ಲರೂ ನೋಡಿ ಹೆಂಗೆ ನಮಗೆ ಹೊರಡಬೇಕಾದ್ರೆ ಈಸಿ ಆಗಲಿ ಅಂತ ವಿ ಆರ್ ಪಾರ್ಕಿಂಗ್ ಇಟ್ ಇನ್ನೊಂದು ಹೋಗೋ ಡೈರೆಕ್ಷನ್ನಲ್ಲೇ ಪಾರ್ಕ್ ಮಾಡ್ತಾ ಇದ್ದೀವಿ. ಯತೀಶ, ರಿವರ್ಸ್ ಕ್ಯಾಮ್ರಾನಲ್ಲಿ ಹಿಂದೆ ತೊಗೊಂಡಿರೋದು ಕ್ಯಾಮ್ರಾ. ಒಂದು ಶಾರ್ಟ್ ಬ್ರೇಕ್ ಆಯಿತು. ಟೈಮ್ ಇವಾಗ 5:15. ಸೊ ಇನ್ನು 24 ಕಿಲೋಮೀಟರ್ಸ್ ಇದೆ ನಮ್ಮ ರೆಸಾರ್ಟ್ಗೆ. ರೆಸಾರ್ಟ್ ಏನಲ್ಲ, ನಾರ್ಮಲ್ ಸ್ಟೇ ಅದು. ಆ್ಯಂಡ್ ದ ಟೈಮ್ ಇಟ್ ಶೋಯಿಂಗ್ ಈಸ್ 28 ಮಿನಿಟ್ಸ್. ಇದು ಕರ್ನಾಟಕ ಚೆಕ್ ಪೋಸ್ಟು. ಸೊ ಗೋವಾಯಿಂದ ಬರ್ತಾ ಕರ್ನಾಟಕದಲ್ಲಿ ಈ ಕಾರ್ಸ್ ಎಲ್ಲ ಚೆಕ್ ಮಾಡೋದು ನಮ್ಮದು ಕರ್ನಾಟಕ ಪೊಲೀಸರು. ದೇ ಡೂ ದ ಚೆಕಿಂಗ್. ಹೌದಾ? ಸೊ ಇದು ನಮ್ಮ ಕರ್ನಾಟಕ ಪೊಲೀಸವರು. ಇಲ್ಲ, ದಿಸ್ ಈಸ್ ಗೋವಾ. ನೋ, ದಿಸ್ ಸೈಡ್ ಇಸ್ ಗೋವಾ, ದಟ್ ಅದರ್ ಸೈಡ್ ಇಸ್ ಕರ್ನಾಟಕ. ಹಾಂ, ಕರೆಕ್ಟ್. ನಾವು ಸ್ಲೋ ಹೋಗ್ತಾ ಇರೋ ರೀಸನ್ ಬಂದುಬಿಟ್ಟು ಇಲ್ಲಿ ಸ್ಪೀಡ್ ಲಿಮಿಟ್ ಇದೆ. ಆ್ಯಂಡ್ ವಿ ಡೋಂಟ್ ನೋ, ಪ್ರಾಬಬ್ಲಿ ಇಟ್ ಮೈಟ್ ಬಿ 50 or 60. ಆ್ಯಂಡ್ ಕ್ಯಾಮ್ರಾಸ್ ಇದೆ ಅಂತ ಯತೀಶ್ ಹೇಳಿದ್ದಾನೆ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಬರ್ದಿದ್ದಾರಾ ಸ್ಪೀಡ್ ಲಿಮಿಟು? ಇಲ್ಲಿದೆ ನೋಡಿ ಸ್ಪೀಡ್ ಲಿಮಿಟು. ಬೈಕಿಗಿಲ್ಲ, ಐ ಥಿಂಕ್ ಬೈಕ್ ಕ್ಯಾನ್ ಗೋ ಅಪ್ ಟು 150. ಟ್ರಕ್ಕು ಇದಕ್ಕೆ 50, 70, 50 and 70 ಕಾರ್ಸ್ ಆ್ಯಂಡ್ ಇನ್ನೊಂದು ಟ್ರಕ್ಗಳಿಗೆ. ಬೈಕಿಗೆ ಏನೂ ಹಾಕಿಲ್ಲ. ಸೊ ಹೊಡಿಬೋದು ನೀವು ಸ್ಪೀಡೆಲ್ಲ. ಹಂಗಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಹೋಗಬೇಡಿ, 50, 60 ಒಳಗಡೆನೇ ಇರಿ. ಸೊ ನಿಮಗೆ ಸೌತ್ ಗೋವಾ ಈ ಥರ ಇರುತ್ತೆ, ಫುಲ್ ಗ್ರೀನ್ರಿ. ಆ ಕಡೆ ಈ ಕಡೆ ನೋ ಮಚ್ ಕ್ರೌಡ್, ಪೀಸ್. ಸೊ ನಾವು ಹೋಗ್ತಾ ಇರೋದು ಪೊಲೆಲಂ ಬೀಚು. ಪೊಲೆಲಂ ಅದೇ ತಾನೇ, ಪಾಲಲಂ ಏನಂತಾರೆ ಅದಕ್ಕೆ. ಅಲ್ಲಿ ರಾಯಲ್ ಟಚ್ ಬೀಚ್ ರೆಸಾರ್ಟ್ ಅಂತ. ಬೈಕ್ ನೋಡಿ, ಇಟ್ ಈಸ್ 60 ಇಸ್ ದ ಸ್ಪೀಡ್ ಲಿಮಿಟ್. ಸೊ 60 ಮೇಲೆ ಹೋಗಕ್ಕೆ ಹೋಗಬೇಡಿ. ಆ್ಯಂಡ್ ಗೋವಾ ಪೊಲೀಸ್ ಆರ್ ವೆರಿ ಸ್ಟ್ರಿಕ್ಟ್. ವ್ಯೂ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಸೈಡಲ್ಲಿ ಅಲ್ಲೊಂದು ಐಲ್ಯಾಂಡ್ ಥರ ಇದೆ ಹಿಂದೆ. ಆ್ಯಕ್ಚುಲಿ ಮುಂದೆ ಫುಲ್ ಬೆಟ್ಟ,
ಅಮೇಝಿಂಗ್. ಈ ಕಡೆ ದಿಸ್ ಈಸ್ ಫಿಶ್ ಫಾರ್ಮಿಂಗ್, ಈ ಕಡೆ ಇರೋದು ಇದು ಸಮ್ ಫಿಶ್ ಫಾರ್ಮಿಂಗ್. ಅದೇ ಪ್ರಾನ್ಸು ಫಿಶ್ಶು ಗೊತ್ತಿಲ್ಲ, ಬಟ್ ಸಮ್ ಫಾರ್ಮಿಂಗ್. ಸೊ ನಾವು ಮೇನ್ ರೋಡಿಂದ ಡಿವಿಯೇಷನ್ ತೊಗೊಂಡಿವಿ ಇವಾಗ. ಸೊ ಇಟ್ ಈಸ್ ಜಸ್ಟ್ 5 ಮಿನಿಟ್ಸ್. 1.6 ಕಿಲೋಮೀಟರ್ಸ್ ಇದೆ ನಮ್ಮ ಹೋಮ್ ಸ್ಟೇಗೆ. ಸೊ ನೀವು ಯಾವಾಗಲೂ ಬಾಗಾ ಬೀಚು, ಕಲಂಗೂಟ್ ಬೀಚು, ನಾರ್ತ್ ಗೋವಾ ನೋಡಿರ್ತೀರ. ಸೊ ಟುಡೇ ಐ ವಿಲ್ ಶೋ ಯು ವಾಟ್ ಸೌತ್ ಗೋವಾ ಈಸ್. Year also we had come to this place only, same homestay. So from that day we decided like every year once we have to come here. Circle kinda munde alva, so illi left. That road goes to Butterfly Beach, the other side. So anyway, it is just 1 minute now. Take a right here. ಒಂದು ಸ್ವಲ್ಪ ದೂರದಲ್ಲೇ ನಮ್ಮ ಹೋಮ್ ಸ್ಟೇ ಬರುತ್ತೆ. ಸೊ ಎಲ್ಲ ಆ ಕಡೆ ಈ ಕಡೆ ಬರೀ ಸ್ಟೇಗಳೇ. ಇದೊಂಥರ ಮಾರ್ಕೆಟ್ ಏರಿಯಾ ಇದು. ಸೊ ಇಲ್ಲಿ ಒಳಗಡೆ ಹೋಗಬೇಕು, ರಾಯಲ್ ಇಟಾಲಿ. ಓಕೆ, ಇದಲ್ಲ, ಅಲ್ಲಿ ರೋಡ್ ಅವ್ರು ಹೋಗ್ತಾ ಇದ್ದಾರಲ್ವ, ಯು ಹ್ಯಾವ್ ಟು ಗೋ ಇನ್ ದ್ಯಾಟ್ ರೋಡ್. ಓಕೆ, ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಸ್ಟೇ. ಸೊ ಏನೋ ರಿನೋವೇಷನ್ ನಡೀತಾ ಇದೆ. ದ ಓನ್ಲಿ ಥಿಂಗ್ ಐ ಆಮ್ ವರಿಡ್ ನೌ ಈಸ್ ಅಬೌಟ್ ದಿಸ್ ಡಿವೈಸ್. ಸ್ವಲ್ಪ ಮುಂತಗೋ ಇನ್ನು ಬಸ್. ಸೊ ನಮ್ಮದು ರೂಮ್ಸ್ ಬಂದುಬಿಟ್ಟು 2 ರೂಮ್ ಇದೆ. ಒಂದು ಯಾವುದು ಕೆಳಗಡೆದು, ಜಸ್ಟ್ ಲುಕ್ ಆ್ಯಟ್ ದ ವ್ಯೂ ಮ್ಯಾನ್, ಅಮೇಝಿಂಗ್ ವ್ಯೂ. ಸೊ ಸನ್ಸೆಟ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ದ ಬೀಚ್. ಇಟ್ಸ್ ಹಾರ್ಡ್ಲಿ ಲೈಕ್ 50 ಸ್ಟೆಪ್ಸ್ ಫ್ರಮ್ ದ ಪ್ಲೇಸ್ ವಿ ಪಾರ್ಕ್ಡ್ ಅವರ್ ಬೈಕ್. And this is the view you get. ನಾವು ಅಲ್ಲಿಂದ ಬಂದು we came from there, steps ಹತ್ತಿ ಇಲ್ಲಿ ಮೇಲೆ ಬಂದರೆ this is the sea view room. ಇದು 2 ದಿನಕ್ಕೆ ಸಿಕ್ಕಿದೆ ನಮಗೆ. ಈ ಕಡೆದು ರೂಮ್ ನಮ್ಮದು ಲೆಫ್ಟ್ ಸೈಡ್ದು. ಆ್ಯಂಡ್ ಏನು ನಾರ್ಮಲ್ ರೂಮ್ ಹಾಕಲ್ಲ, ಬಟ್ ಏನು ಲೊಕೇಶನ್ ಮಾತ್ರ ಜೀನ್ ಚಾಕಾಗಿದೆ. ದಿಸ್ ಇಸ್ ಬೆಳಗ್ಗೆ ಎದ್ದು ಬಂದು ನಿಮ್ಗೆ ಈ ವ್ಯೂ ಕಾಣುತ್ತೆ.